ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಪಾನಕ ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಹಾಕೋ ಪದಾರ್ಥನೂ ಅಷ್ಟೇ. ಎಲ್ಲರೂ ಶಿವರಾತ್ರಿ ಹಬ್ಬಕ್ಕೆ ಬೇರೆ ಬೇರೆ ಥರ ಪಾನಕಗಳು ಮಾಡಿರ್ತೀರ. ಈ ಪಾನಕನ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬ ಹತ್ರ ಬರ್ತಿದೆ, ಇನ್ನು 2 ದಿನ ಇದೆ ಶಿವರಾತ್ರಿ ಹಬ್ಬ. ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ತಾ ಇರೋ ಪದಾರ್ಥಗಳು ಕಡಲೆಕಾಯಿ ಬೀಜ ಮತ್ತು ಕಲ್ಲಂಗಡಿ ಹಣ್ಣು. ಈಗ ಸೀಸನ್ ಇದೆ ಕಲ್ಲಂಗಡಿ ಹಣ್ಣು, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಪದೇ ಪದೇ ಕುಡಿತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಕಡಿಮೆ ಪದಾರ್ಥ ಬೇಕಾಗುತ್ತೆ ಈ ಪಾನಕಕ್ಕೆ. ಅದಕ್ಕೆ ಏನು ಬೇಕು ಅಂತಂದರೆ ವಾಟರ್ ಮೆಲನ್, ಕಲ್ಲಂಗಡಿ ಹಣ್ಣು ಈಗ ಸೀಸನ್ ಇದೆ, 1 ಬಟ್ಲಷ್ಟು ನಾನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೇನು ಸ್ಪೆಷಲ್ಲು ಅಂತಂದರೆ ಇದೇ ಮೇಯ್ನು, ಕಡಲೆಕಾಯಿ ಬೀಜ. ಇದನ್ನು ನಾನು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, ಅರ್ಧ ಬಟ್ಲಷ್ಟು ಇಟ್ಕೊಂಡಿದ್ದೀನಿ. 6 ಬಾದಾಮಿ ಸಿಪ್ಪೆ ತೆಗೆದಿರೋ ಅಂಥದ್ದು ನಾನು ಇಟ್ಕೊಂಡಿದ್ದೀನಿ, ನೆನೆಸಿರೋದು. ಮತ್ತು ಅದಕ್ಕೆ 1 ಚಮಚದಷ್ಟು ಏಲಕ್ಕಿ ಪೌಡರು, ಆರ್ಗ್ಯಾನಿಕ್ ಬೆಲ್ಲ 1 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಯಾವುದಿರುತ್ತೆ ಬೆಲ್ಲ ಅದನ್ನು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೀಜನ ತೆಗೆದಿದ್ದೀನಿ. ಇದ್ರ ಮೊದಲು ನೀವು ಕರ್ಬೂಜ ಬೇಕಾದ್ರೂ ಹಾಕೋಬೋದು, ಇದು ತುಂಬ ರುಚಿ ಕೊಡುತ್ತೆ ಈ ಪಾನಕಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ವಾಟರ್ ಮೆಲನ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬೀಜನ ಫುಲ್ ತೆಗೆದಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ. ಅದರದ್ದು ನೀರಿನಂಶ ನಮಗೆ ಬಿಟ್ಕೊಳ್ಳುತ್ತೆ ಆವಾಗ. ಮತ್ತು ಬಾಯಿಗೆ ನಮಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಪಾನಕ ಕುಡಿತಾ ಇರಬೇಕಾದ್ರೆ. ಈಗ ಶಿವರಾತ್ರಿ ಹಬ್ಬ ಇರೋದ್ರಿಂದ ಉಪವಾಸ ಇರ್ತಾರೆ. ಮಜ್ಜಿಗೆ, ನೀರು ಮಜ್ಜಿಗೆ, ಪಾನಕಗಳು, ಎಷ್ಟೋ ವೆರೈಟಿ ಪಾನಕಗಳನ್ನ ಮಾಡ್ತೀರಾ. ಇದನ್ನು ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮತ್ತು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿಕೊಂಡು ನಾವು ಅದು ಫುಲ್ಲು ನೀರು ಬಿಟ್ಕೊಳ್ಳುತ್ತೆ ನೋಡಿ, ಬಿಟ್ಕೊಂಡಿದೆ. ಇಷ್ಟಾದರೆ ಸಾಕು ನಮಗೆ. ಈಗ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇದು ಆಗಿದೆ. ಈಗ ಇದನ್ನು ಇಟ್ಕೊಂಡು ನಮಗೆ ಇದು ಉಪವಾಸ ಇದ್ದಾಗ ನಮಗೆ ಏನು ತಿಂದ್ರೂ ನಮಗೆ ಅಷ್ಟು ನಮಗೆ ಹಸ್ಕೊಂಡಿದ್ದಾಗ ನಮಗೆ ತಿನ್ನೋಕ್ಕಾಗಲ್ಲ. ಅದ್ರ ಮೊದಲು ನಾವು ಈ ಥರ ಪಾನಕ, ಆಮೇಲೆ ಬಿಸಿಲು ತುಂಬ ಇದೆ ಈಗ, ಬಿಸಿಲು ನಮಗೆ ತುಂಬ ಇದ್ದಾಗ ನಾವು ಈ ಥರ ಪಾನಕ ಕುಡಿದಾಗ ನಮಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಎನರ್ಜಿ ಇರುತ್ತೆ ನೋಡಿ. ಈಗ ಅದಕ್ಕೆ ಒಂದು ಜಾರ್ಗೆ ನಾನು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 1/4 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ನಾವು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಆಮೇಲೆ ಸೇರಿಸ್ಕೊಳ್ಳೋಣ. ಫಸ್ಟು 1/4 ಲೋಟದಷ್ಟು ಹಾಕಿ ಅದನ್ನು ಅರ್ಧಂಬರ್ಧ ರುಬ್ಕೊಳ್ಳೋಣ, ಪೇಸ್ಟ್ ಆಗೋ ರೀತಿ ನೋಡಿ. ಈಗ ನಾನು ರುಬ್ಕೊಂಡಿದ್ದೀನಿ. ಒಂದು ಎನರ್ಜಿ ಸಿಗುತ್ತೆ ಅಂತಲೂ ಹೇಳ್ಬೋದು ನಾವು ಈ ಪಾನಕದಿಂದ. ಬಿಸಿಲಿಂದ ಹೊರಗಡೆ ಬಂದವ್ರಿಗೆ ನಾವು ಈ ಥರ ಒಂದು ಕೊಟ್ಟಾಗ ತುಂಬ ಅವರು ರಿಲ್ಯಾಕ್ಸ್ ಮಾಡ್ತಾರೆ ಕುಡಿದು, ಖುಷಿಯಾಗುತ್ತೆ ಅವ್ರಿಗೊಂಥರ ನೋಡಿ. ಮಜ್ಜಿಗೆ ಎಲ್ಲ ಕುಡಿತಾನೆ ಇರ್ತೀರ, ಪಾನಕಗಳನ್ನ ಬೇರೆ ಬೇರೆ ಥರ ಪಾನಕಗಳು ನಿಮ್ಮ ಮನೆಗಳಲ್ಲಿ ಮಾಡ್ತಾನೆ ಇರ್ತೀರ. ಈ ಥರನೂ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದು. ನೀವೇ ಪದೇ ಪದೇ ಮಾಡ್ಕೊಳ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ ಇದು ಪಾನಕ. ಇದಕ್ಕೆ ನಾನೀಗ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ನಾನು ಬೆಲ್ಲದ ಪುಡಿನ, ಇದಕ್ಕೆ 1 ಕಪ್ಪಷ್ಟು ಸಾಕಾಗುತ್ತೆ. ಒಂದು 5ರಿಂದ 6 ಗ್ಲಾಸಷ್ಟು ನಾನು ಇದಕ್ಕೆ ನೀರನ್ನ ಆಮೇಲೆ ಸೇರಿಸ್ತೀನಿ ನೋಡಿ. ಈಗ ಆಗಿದೆ, ಸೇರಿಸಿ ಇದಕ್ಕೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ನಾವು ಹಾಲನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಸೇರಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು ಫುಲ್ಲು. ನಮಗೆ ಸ್ವೀಟ್ ಅಂತೂ ತುಂಬ ಕರೆಕ್ಟಾಗಿರುತ್ತೆ, ತುಂಬ ಜಾಸ್ತಿನೂ ಇರೋಲ್ಲ, ತುಂಬ ಕಡಿಮೆನೂ ಇರೋಲ್ಲ. ಮತ್ತು ಏಲಕ್ಕಿ ಹಾಕ್ಕೊಳ್ಳೋಣ, ಏಲಕ್ಕಿ ಪೌಡ್ರ್ ನಾವು ಏನು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ಇದನ್ನು ನಾವು ತಣ್ಣಗೆ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಐಸ್ ಕ್ಯೂಬ್ನ ಸೇರಿಸ್ಕೊಳ್ತಾ ಇದ್ದೀನಿ, ನಾನು ಆವಾಗಲೇ ಹೇಳೋದು ಮರೆತುಬಿಟ್ಟೆ. ಇದಕ್ಕೆ ಒಂದು 4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ, ಮತ್ತು ಐಸ್ ಕ್ಯೂಬು ಅದನ್ನು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡಿ ನೋಡಿ. ನಾನಿಲ್ಲಿ ಒಂದು 4 ಗ್ಲಾಸಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ರೆಡಿಯಾಗಿದೆ ಇದು. ಇದಕ್ಕೆ ನಾವೀಗ ಐಸ್ ಕ್ಯೂಬ್ನ ಸೇರಿಸ್ಕೊಳ್ಳೋಣ.
ನಮಗೆ ಹಸ್ಕೊಂಡಿದ್ದಾಗ ಪೀನಟ್ ಹಾಕಿರೋದ್ರಿಂದ ನಮಗೆ ಪ್ರೋಟೀನ್ ನಮ್ಗೆ ಅದು ಸೇರಿದಂಗೆ ಆಗುತ್ತೆ, ನಮಗೆ ಎನರ್ಜಿನೂ ಸಿಗುತ್ತೆ ಅಂತಲೂ ಹೇಳ್ಬೋದು. ಈಗ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ಳೋಣ, ಸೇರಿಸ್ಕೊಳ್ಳೋಣ. ನಾನಿಲ್ಲೊಂದು 4-5 ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಆ ಥರನೂ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಮತ್ತು ಕಡಲೆಕಾಯಿ ಬೀಜದ್ದು ಅದು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಡಿಫ್ರೆಂಟ್ ಪಾನಕ ಅಂತಲೇ ಹೇಳ್ಬೋದು. ಇದನ್ನು ರೆಡಿಯಾಗಿದೆ ನೋಡಿ. ಈ ಥರ ಮಾಡ್ಕೊಂಡು ಕುಡೀರಿ, ಚೆನ್ನಾಗಿರುತ್ತೆ. ಶಿವರಾತ್ರಿ ಹಬ್ಬಕ್ಕೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದು ಪ್ರೆಸ್ ಮಾಡಿ ನಾನು ಹಾಕೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.